ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಒಂದು ಪ್ರಥಮವಾದ ಒಂದು ಚುನಾವಣಾ ಆಯೋಗ ಈಗಾಗಲೇ ಆಗಸ್ಟ್ 17 ನಿಗದಿ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಒಂದು ತಾಲೂಕು ಒಂದು ದಂಡಾಧಿಕಾರಿಗಳು ಮತದಾರರ ಒಂದು ಕರಡು ಪ್ರತಿಯನ್ನ ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಅಂದ್ರೆ ಪಟ್ಟಿಯನ್ನ ತಯಾರು ಮಾಡುವ ಮೂಲಕವಾಗಿ ಪ್ರದರ್ಶನ ಮಾಡಿದೆ. ಈ ಒಂದು ಕಾರ್ಯಕ್ರಮವನ್ನ ಅಜ್ಜಂಪುರದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ತಹಶೀಲ್ದಾರ್ ಆದಂತಹ ವಿವೇಕ್ ಸಾಗರ್ ಅವರು ಹಾಗೆ ಇಒ ಆದಂತಹ ವಿಜಯಕುಮಾರ್ ಅವರು, ಪಿಡಿಒ ಆದಂತಹ ಸುರೇಶ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನ ಕರಡು ಪ್ರತಿಯನ್ನ ಎಲ್ಲರೂ ಒಂದು ಪ್ರದರ್ಶನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಈ ರೀತಿಯಾಗಿ ನೀಡಿದ್ದಾರೆ. ಇರುತ್ತೆ. ನಾಮಪತ್ರ ಪರಿಶೀಲನೆ 6ನೇ ತಾರೀಕು ಆಗುತ್ತೆ. ಯಾರು ಉಮೇದುವಾರರು ಇರ್ತಾರಲ್ಲ, ಪರಿಶೀಲನೆ ಆಗಿ ಅಕ್ಸೆಪ್ಟ್ ಆಗಿರ್ತಾರಲ್ಲ, 8ನೇ ತಾರೀಕೊಳಗೆ ಅವರು ವಿಡ್ರಾ ಮಾಡ್ಕೋಬೇಕು. 17ನೇ ತಾರೀಕು ಮತದಾನ ಇರುತ್ತೆ, 17 ಆಗಸ್ಟ್. ನಂತರ ಇನ್ ಕೇಸ್ ಏನಾದರೂ ರೀಪೋಲ್ ಆಗಬೇಕು ಅಂದರೆ 19ಕ್ಕೆ ಆಗಸ್ಟಿಗೆ ರೀಪೋಲ್ ಅವಕಾಶ ಇರುತ್ತೆ. 20ಕ್ಕೆ ನಮ್ಮಲ್ಲಿ ಕೌಂಟಿಂಗ್ ಇದೆ, 20 ಆಗಸ್ಟ್ ಕೌಂಟಿಂಗ್ ಇದೆ. ಇಷ್ಟು ವೇಳಾಪಟ್ಟಿನ ಹಾಕಿದ್ದಾರೆ. ಈ ಒಂದು ಕರಡು ಪ್ರತಿಯೊಂದು ಹೊರಹೊಮ್ಮುವ ಸಂದರ್ಭದಲ್ಲಿ ಅಂದ್ರೆ ಕರಡು ಪ್ರತಿಯ ಪ್ರದರ್ಶನ ಇದರಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬ ತಿಳಿದುಕೊಳ್ಳಲು ಸಾಕಷ್ಟು ಜನರು, ಸಾರ್ವಜನಿಕರು, ಆಕಾಂಕ್ಷಿಗಳು, ಅಭ್ಯರ್ಥಿಗಳು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮದೇ ಆದ ರೀತಿಯಲ್ಲಿ ಕ್ವಶನ್ಸ್ ಗಳನ್ನ ಕೇಳುವ ಮೂಲಕವಾಗಿ ಈ ರೀತಿಯಾಗಿ ಆಕಾಂಕ್ಷಿಗಳ ಅಭ್ಯರ್ಥಿಗಳು ಈ ರೀತಿಯಾಗಿ ತಮ್ಮ ಪ್ರಶ್ನೆಯನ್ನ ಪ್ರಶ್ನಿಸಿದ್ದಾರೆ. ಅವ್ರ ಶಿಫ್ಟಿಂಗಿಗೆ ಅವಕಾಶ ಇದೆಯಾ? ಅವ್ರ ಮತನ ಓಟನ್ನ ಇಲ್ಲಿಗೆ ಮಾಡಕ್ಕೆ ನಿಮ್ಮಲ್ಲಿ ಕಾಲಾವಕಾಶ ಇದೆಯಾ? ಇದೆ. ನಾವೀಗ ನಮಗೊಬ್ರು ಅರ್ಜಿ ಕೊಟ್ರೆ, ನಮ್ಮನ್ನ ವೋಟರ್ ಲಿಸ್ಟ್ ಆ್ಯಡ್ ಮಾಡಿ ಅಂತ ನಮಗೆ ಅರ್ಜಿ ಕೊಟ್ಟರೆ, ನಮಗೆ 7 ದಿನಗಳ ಕಾಲ ನಾವೇನು ಆ್ಯಕ್ಷನ್ ತಗೊಳಕ್ಕಾಗಲ್ಲ, ಯಾವುದೇ ರೀತಿಯಂತ ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಯಾಕಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಅಲೋ ಮಾಡಿದ್ರೆ 7 ದಿನಗಳ ಕಾಲ ಅದನ್ನು ನಾವು ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ವಿಚಾರಣೆ ಮಾಡಬೇಕು, ಮತ್ತೊಂದು ಮುಗಿದಿಂದ. ಸೊ 8ನೇ ದಿನ ನಮಗೆ ಓಪನ್ ಆಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ. ಈಗ 5ನೇ ತಾರೀಕು ಲಾಸ್ಟ್ ಡೇ ಇರೋದ್ರಿಂದ, ನಾಮಿನೇಷನ್ ಇರೋದ್ರಿಂದ ಯಾರಾದರೂ ಕೂಡ ನಾಮಿನೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ವೋಟರ್ ಆಗಿರಬೇಕು. ಸೊ 5ನೇ ತಾರೀಕು ಹಿಂದಿನ ದಿನ, ಅಲ್ಲಿಂದ 7 ದಿನದ ಹಿಂದೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಕಡೆ ದಿನಾಂಕ ಇರುತ್ತೆ. ಅಷ್ಟೊಳಗೆ ಸಲ್ಲಿಸಿದ್ರೆ ನಾವು ವಾರ್ಡ್ಗೆ 1000 ಮತದಾರರು ಇರಬೇಕು ಅಂತ ಹೇಳ್ತೀರಾ ಸರ್. ಈಗ ವಾರ್ಡ್ ನಂಬರ್ 1, 2, 3, ವಾರ್ಡ್ ನಂಬರ್ 1ರಲ್ಲಿ ನೀವು 1466 ತೋರಿಸಿದ್ರ ಸರ್. ವಾರ್ಡ್ ನಂಬರ್ 2ರಲ್ಲಿ 1560 ತೋರಿಸಿದ್ರ. ವಾರ್ಡ್ ನಂಬರ್ 3ರಲ್ಲಿ 1619 ತೋರಿಸಿದ್ರ. ಈ ಅದೇ ಬೇರೆ ಕಂಪೇರ್ಡ್ ಟು ವಾರ್ಡ್ ನಂಬರ್ 8 and 9, 8ಅಲ್ಲಿ 511 ನೋಟ್ ತೋರಿಸಿದ್ರ. ವಾರ್ಡ್ ನಂಬರ್ 9ರಲ್ಲಿ ಜಸ್ಟ್ 423 ತೋರಿಸಿದ್ರ. ಇಟ್ ಈಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ವಾರ್ಡ್ಸ್. ಹೌ ಕ್ಯಾನ್ ಯು ವೈ ಟು ಕಂಡಕ್ಟ್ ಎಲೆಕ್ಷನ್? ಈ ತರ ತಾರತಮ್ಯ ಇದ್ರೆ ನಿಮ್ಮ ರೂಲ್ಸ್, ಎಲೆಕ್ಷನ್ ರೂಲ್ಸ್ ಏನು ಹೇಳುತ್ತೆ? 1000 ಮತದಾರರಿಗೆ ಒಂದು ವಾರ್ಡನ್ನು ನಿಗದಿಪಡಿಸಿದ್ರು. ಅಕಾರ್ಡಿಂಗ್ ಟು ಜಿಯೋಗ್ರಫಿಕಲ್ ನೀವು ಹೇಳ್ತಾ ಇದ್ದೀರ ಸರ್. ಇದು ಎಷ್ಟು ಈಗ ಅಭ್ಯರ್ಥಿಗೂ ಎಷ್ಟು ತೊಂದರೆ ಆಗುತ್ತೆ, ಆಮೇಲೆ ಇವರಿಗೂ ಎಷ್ಟು ತೊಂದರೆ ಆಗುತ್ತೆ. ಈತ ಕೇವಲ 423 ಮತದಾರರಿಗೆ ಅವನು ಚುನಾವಣೆ ಮಾಡ್ತಾನೆ. ಈಗ 1, 2, 3 ವಾರ್ಡ್ನವರು 1,000 ಮತದಾರರನ್ನ ಅವನು ಭೇಟಿ ಮಾಡಬೇಕು ಅಂದರೆ ಕೊಟ್ಟಿರೋ ಸ್ಟಿಪ್ಯುಲೇಟೆಡ್ ಟೈಮ್ ವೆರಿ ಶಾರ್ಟ್ ಪೀರಿಯಡ್. ಇಟ್ ಈಸ್ ಅ ಮ್ಯಾಟರ್ ಆಫ್ 9 to 8 days. ಬೈ ದಟ್ ಡೇ ಒಳಗಡೆ ನಾವು ಇಷ್ಟು ಜನ ರೀಚ್ ಮಾಡಬೇಕು. ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್? ಇಟ್ ಈಸ್ ಮನೆ ಈ ಕಡೆ ಇರ್ತಾರೆ, ವಾಸ ಇಲ್ಲಿ ಹಂಗೆ ಜಸ್ಟ್ ಮನೆ ಕಡೆ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ ಅವ್ರು ಡ್ಯೂಟಿಲಿ. ಅವರು ಓಟ್ನ ಇಲ್ಲಿ ಹೊಸ ಮನೆ ಮಾಡ್ತೀರಾ, ಹಳೆ ಇರೋ ಜಾಗದಲ್ಲಿ ಇರುತ್ತೆ. ವಾಸ ಬೆಂಗಳೂರಲ್ಲಿ ಇರುತ್ತೆ. ಮತದಾರರ ಪಟ್ಟಿಯಲ್ಲಿ ಮತದಾರರನ್ನ ತೋರಿಸಿದ್ದೀರ ಸರ್. ಇದು ಜನಸಂಖ್ಯಾಧಾರದ ಮೇಲೆ ನಿರ್ಧಾರ ಮಾಡಿರೋದು ಅಥವಾ ಆ ಕ್ಷೇತ್ರದ ಮತದಾರರು ಎಷ್ಟಿದ್ದಾರೆ ಅಂತ ನೀವು ಕೊಟ್ಟಿದ್ದೀರ ಸರ್ ಈ ಪಟ್ಟಿ? ನಮಗೆ ಅದು ಈಗ ಎಲ್ಲಿಂದ ಇಲ್ಲಿ ತನಕ ಬರ್ತದೆ? ಇದು 1ನೇ ವಾರ್ಡು ನೂತನ ಶಾಲೆಯಿಂದ ಹಿಡಿದು ಇಲ್ಲಿ ಶಿವಾನಂದಾಶ್ರಮ ಇದೆಯಲ್ಲ, ಈ MTH ರಸ್ತೆ ಇದೆಲ್ಲ ಬಲಭಾಗ ಇರೋದು 1ನೇ ವಾರ್ಡಿಗೆ ಬರುತ್ತೆ ಅಂತ. ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾರು ಬರ್ತಾರಲ್ಲ, ಅವ್ರು ಮೇ ಬಿ 150 PS ಇರ್ಬೋದು, 160 ಇರ್ಬೋದು, 165 ಇರ್ಬೋದು, ಅವರೆಲ್ಲರನ್ನೂ ಕೂಡ 1ನೇ ವಾರ್ಡಿಗೆ ತಗೊಂಡು ಅಕಾರ್ಡಿಂಗ್ ಟು
ಈ ಒಂದು ಪಟ್ಟಣ ಪಂಚಾಯತ್ ಚುನಾವಣೆಯ ಭೌಗೋಳಿಕ ಆಧಾರದ ಮೇಲೆ ಒಂದು ವಾರ್ಡ್ಗಳನ್ನು ವಿಂಗಡಣೆ ಮಾಡಲಾಗಿದ್ದು, ಹಾಗೆ ಮತದಾರರ ಪಟ್ಟಿಯಲ್ಲಿ ಪರಿಷ್ಕೃತ ಮಾಡೋದಾದರೆ ಇಂದಿನ 5 ದಿನಗಳ ಕಾಲಾವಕಾಶ ಇದ್ದು, ಈ ಒಂದು ಕಾಲಾವಕಾಶದ ಅವಧಿಯ ಒಳಗೆ ಈ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ತಂಡ ಒಂದು ಮನೆಗೆ ಭೇಟಿ ನೀಡುವ ಮೂಲಕವಾಗಿ ಅದನ್ನ ಸರಿಪಡಿಸುತ್ತೇವೆ. ಹಾಗೆ ಮತದಾರ ಪಟ್ಟಿಯಕ್ಕೆ ಹೊಸದಾಗಿ ಸೇರ್ಪಡೆ ನಂತರ ಇನ್ನೂ ಕಾಲಾವಕಾಶ ಇದ್ದು, ಈ 5 ದಿನಗಳ ಕಾಲ ಒಂದು ಅರ್ಜಿಯನ್ನು ನೀಡಿದರೆ ಅಂತವರಿಗೆ ಅವಕಾಶ ನೀಡಲಾಗುವುದು. ಹಾಗೆ ಈ ಒಂದು ಚುನಾವಣೆಯ ಪಾರದರ್ಶಕವಾಗಿರಲಿ ಎಂಬುದು ನಮ್ಮ ನಿಟ್ಟಿನಲ್ಲಿ ಇದಾಗ್ತಾ ಇದೆ. ಇದು ಯಾವ ರೀತಿಯಾಗಿ ಮಾಡಿದ್ದೇವೆ, ಯಾವುದೋ ಒಂದು ಟೆಕ್ನಿಕಲ್ ರೀತಿ ಮಾಡಿದ್ದೇವೆ ಎಂಬುದ್ರ ಬಗ್ಗೆ ಈ ಒಂದು ಸವಿಸ್ತಾರವಾಗಿ ತಹಸೀಲ್ದಾರ್ ವಿವೇಕ್ ಸಾಗರ್ ಅವರು ಈ ರೀತಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ. ನಂದು 1ನೇ ವಾರ್ಡಿಗೆ ನಂದು ವೋಟರ್ ಲಿಸ್ಟಿಗೆ ನೀವು ಹಾಕಿದ್ದೀರಾ, ಬಟ್ ನಂದು 1ನೇ ವಾರ್ಡಿಗೆ ಬರಲ್ಲ, ನಂದು 4ನೇ ವಾರ್ಡಿಗೆ ಬರುತ್ತೆ ಅನರ್ಹವಾಗಿದ್ರೆ ಅದನ್ನ ನೀವು ಸಲ್ಲಿಸಬೇಕಾಗುತ್ತೆ. ಅದು ಯಾವ ಆಧಾರ? ಈಗ ಎಲ್ಲಿ ವಾಸವಾಗಿದ್ದೀರಲ್ಲ ಆ ಆಧಾರದಲ್ಲಿ ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ದೀವಿ. ಹಾ, ನೀವು ಎಲ್ಲಿ ವಾಸವಾಗಿದ್ದೀರಲ್ಲ ಆ ಆಧಾರದಲ್ಲಿ ನಾವು ಕರಡು ಮತದಾರ ಪಟ್ಟಿನ ತಯಾರು ಮಾಡಿದ್ವಿ. ಉದಾಹರಣೆಗೆ ನಾನು ಮುಂಚೆ ಇಲ್ಲಿ ಗೀತಾ ರೋಡ್, ನೀವೆಲ್ಲಿ ವಾಸವಾಗಿರ್ತಿರಲ್ಲ ಅಲ್ಲಿ ನಿಮ್ಮ ಮತದಾರ ಹಾಕಿರ್ಬೇಕು. ಇನ್ನೊಂದು ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದ್ರೆ, ನನಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿನ ಪ್ರೆಷರ್ ಬರಲಿಲ್ಲ, ನಮ್ಮವರಲ್ಲಿ ಇನ್ನು. ನಂತರ 2ನೇ ವಾರ್ಡಲ್ಲಿ 1560 ಮತಗಳು ಇದೆ. ಅದರಲ್ಲಿ 767 ಗಂಡು, 793 ಹೆಣ್ಣು. 3ನೇ ವಾರ್ಡಲ್ಲಿ 1619 ಮತಗಳಿದ್ದಾವೆ. ಗಂಡು 811, ಹೆಣ್ಣು 808. 4ನೇ ವಾರ್ಡಲ್ಲಿ 774 ಮತದಾರಿದ್ದಾರೆ. 384 ಹೆಣ್ಣು, 384 ಗಂಡು, 390 ಹೆಣ್ಣು. 5ನೇ ವಾರ್ಡಲ್ಲಿ 756 ಮತದಾರಿದ್ದಾರೆ. 364 ಜನ ಗಂಡು, 392 ಹೆಣ್ಣು. 6ನೇ ವಾರ್ಡಲ್ಲಿ 753 ಮತದಾರಿದ್ದಾರೆ. 370 ಗಂಡು, 383 ಹೆಣ್ಣು. 7ನೇ ವಾರ್ಡಲ್ಲಿ 774 ಜನ ವೋಟರ್ಸ್ ಇದ್ದಾರೆ. ಗಂಡು 375, ಹೆಣ್ಣು 399 ವೋಟರ್ಸ್ ಇದ್ದಾರೆ. 8ನೇ ವಾರ್ಡಲ್ಲಿ 511 ವೋಟರ್ಸ್ಗಳು ಇದ್ದಾರೆ. 230 ಗಂಡು, 281 ಹೆಣ್ಣು. 9ನೇ ವಾರ್ಡಲ್ಲಿ 437 ಜನ ವೋಟರ್ಸ್ ಇದ್ದಾರೆ. 205 ಗಂಡು, 232 ಹೆಣ್ಣು. 10ನೇ ವಾರ್ಡಲ್ಲಿ 834 ಜನ ವೋಟರ್ಸ್ ಇದ್ದಾರೆ. 394 ಗಂಡು, 440 ಹೆಣ್ಣು. ಗಂಡು 587 ಹೆಣ್ಣು. ನಮಗೆ ಕೊಟ್ಟಿರ್ತೀವಿ. ಸೊ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಲ್ಲೇನಾದರೂ ಕೂಡ ಸರಿಯಾಗಿಲ್ಲ ಅಂತಂದು ನಿಮಗೆ ಕಂಡು ಬಂದರೆ ಅದಕ್ಕೊಂದು ಫಾರ್ಮೆಟೇ ಮಾಡಿಬಿಟ್ಟಿದ್ವಿ. ಎಲ್ಲರ ಒಬ್ಬೊಬ್ಬರು ಅದೇ ರೀತಿ ಕೊಡಬಾರ್ದು, ಒಂದು ಬಿಸ್ಕೆಟ್ ಫಾರ್ಮೆಟಲ್ಲೇ ಮಾಡಲಿ ಅಂತಂದು. ಇದೇ ನಮಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಂದಿರತಕ್ಕಂಥದ್ದು ಮಾಹಿತಿ ಅಲ್ಲ, ಬಟ್ ನಾವೇ ಕನ್ವೀನಿಯಂಟ್ ಆಗಲಿ, ಯಾರಾದರೂ ಆಕ್ಷೇಪಣೆ ಕೊಡಬೇಕು ಅಂದರೆ ಕನ್ವೀನಿಯಂಟ್ ಆಗಲಿ ಅಂತಂದು ಒಂದು ಮಾಹಿತಿನ ತಯಾರು ಮಾಡಿದ್ದೀವಿ. ಅವರು ಯಾವ ವಾರ್ಡಲ್ಲಿ ಈಗಿದ್ದಾರೆ, ಯಾವ ವಾರ್ಡಿಗೆ ಹೋಗಬೇಕು, ಅವ್ರ ವೋಟರ್ ಕಾರ್ಡ್ ನಂಬರ್ ಏನು, ಪ್ರೆಸೆಂಟ್ MLA ಎಲೆಕ್ಷನ್ ಪ್ರಕಾರ ಯಾವ, ಪ್ರತಿ ಮನೆಗೂ ವಿಸಿಟ್ ಮಾಡಿ ನಾವು ಆಕ್ಷೇಪಣೆಗಳನ್ನ ನಾವು ತೀರ್ಮಾನ ತಗೊಂತೀವಿ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಎಲ್ಲದನ್ನು ಪ್ರತಿಯೊಂದು ಕೂಡ ಹೋಗಬಂದು ನಮಗೆ ಸಮಯಾವಕಾಶ ಇರಲಿಲ್ಲ. ಯಾಕಂದರೆ ನಮ್ಮ ಹತ್ರ ಇರೋ ರಿಸೋರ್ಸ್ಗಳನ್ನ ಬಳಸ್ಕೊಂಡೇ ನಾವು ಮಾಡಬೇಕು ಅಂತ ಬಂದಾಗ 5-6 ದಿನ ನಡೀತು. ನಿಮಗೆ ತೋರಿಸ್ತೀನಿ ಒಂದೊಂದು ಬುಕ್ಲೆಟ್. ಸುಮಾರು ಉದಾಹರಣೆಗೆ ನೀವು ಇಲ್ಲಿ ನೂತನ ಶಾಲೆ ಹತ್ರ ಇದ್ದು ನಿಮ್ಮ ಹಳೆ ಮನೆ ಇಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಇರುತ್ತೆ, ನೂತನ ಶಾಲೆ 1ನೇ ವಾರ್ಡಲ್ಲಿ ಇದೆ ಅನ್ನೋ ಕಾರಣಕ್ಕೆ ನನಗೆ 5ರಲ್ಲಿ ಬೇಕು, ನಮ್ಮ ಮಳೆ ಮನೆ ಅಲ್ಲಿದೆ ಅಂತ ನೀವು ಅಪೇಕ್ಷೆ ಪಡೋಕ್ಕಾಗಲ್ಲ. ನಿಮ್ಮ ಅಪೇಕ್ಷೆ ಮೇಲೆ ನಾವು ತೀರ್ಮಾನ ತಗೊಳಕ್ಕಾಗಲ್ಲ. ನೀವೆಲ್ಲೇ ಇದ್ರೂ ಕೂಡ ಅದೇ ಕ್ಯಾಂಡಿಡೇಟ್ ಇರ್ತಾರೆ. ಬಟ್ ಇಲ್ಲಿ ನಿಮ್ಮ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ನೀವು ಎಲ್ಲಿ ವಾಸವಾಗಿರ್ತಿರಲ್ಲ ಅಲ್ಲಿ ನೀವು ಮತದಾರರ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಚುನಾವಣೆಯ ಕರಡು ಪ್ರತಿ ಒಂದು ಅನಾವರಣವನ್ನು ಮಾಡುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ಅದರಲ್ಲೂ ಸಹ ಅಭ್ಯರ್ಥಿಗಳು ಅಂದ್ರೆ ಆಕಾಂಕ್ಷಿ ಅಭ್ಯರ್ಥಿಗಳು, ಹಿರಿಯ ನಾಗರಿಕರು ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸುವ ಮೂಲಕವಾಗಿ ಒಂದು ಯಾವ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ, ಯಾವ ರೀತಿಯ ಕರಡು ಪ್ರತಿಯನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಎಂದು ಅಜ್ಜಂಪುರದ ಪಟ್ಟಣ ಜನತೆ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ. ಈಗ ನೋಡ್ತಾ ಇದ್ದೇವೆ ಅಜ್ಜಂಪುರ ನಡೆದಂತಹ ಒಂದು ಪಟ್ಟಣ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಕರಡು ಪ್ರತಿಯನ್ನ ಅಂದ್ರೆ ಮತದಾರ ಕರಡು ಪ್ರತಿಯನ್ನ ಅನಾವರಣಗೊಳ್ತಾ ಇರೋದು ನೋಡ್ತಾ ಇರೋದು. ಈ ಒಂದು ಚಿತ್ರದಲ್ಲಿ ಪ್ರತಿಯೊಬ್ಬ ಅಜ್ಜಂಪುರ ನಾಗರಿಕರು ಸಹ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕರಡು ಪ್ರತಿಯ ಒಂದು ಮತದಾರ ಪಟ್ಟಿಯನ್ನ ವೀಕ್ಷಣೆ ಮಾಡ್ತಾ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ.
ಈಗ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಈಗಾಗಲೇ ಸಾರ್ವಜನಿಕರಿಗೆ ಗೊಂದಲ ಮೂಡಿದಂತಹ ಯಾವ ವಾರ್ಡು ಯಾವ ಕೇರಿ ಯಾವ ವಾರ್ಡಿಗೆ ಬರುತ್ತೆ ಎಂಬ ನಿಟ್ಟಿನಲ್ಲಿ ಗೊಂದಲಮಯತೆ. ಈ ಒಂದು ಗೊಂದಲಮಯಕ್ಕೆ ಈಗ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಒಂದು ಬಗೆಹರಿಸಿದ್ದಾರೆ. ಅಂದ್ರೆ ವಾರ್ಡ್ ಸಂಖ್ಯೆಯನ್ನ ಒಂದು ಬರೆಯುವುದರ ಮೂಲಕವಾಗಿ, ಸ್ಟಿಕ್ಕರ್ ಅಂಟಿಸುವ ಮೂಲಕವಾಗಿ ಈ ನಿಮ್ಮ ಬೀದಿ ಈ ಒಂದು ವಾರ್ಡಿಗೆ ಬರುತ್ತೆ ಎಂಬುದನ್ನ ಸೂಚಿಸುವ ಮೂಲಕವಾಗಿ ಸಾರ್ವಜನಿಕರಲ್ಲಿ ಉದ್ಭವ ಆಗಿದಂತಹ ಒಂದು ಗೊಂದಲವನ್ನ ತೆರೆಯಲಿದ್ದಾರೆ. ಈ ನಾವು ನೋಡ್ತಾ ಇದ್ದೇವೆ ಅಜ್ಜಂಪುರ ಒಂದು ಎಲ್ಲಾ ಬೀದಿಗಳಲ್ಲಿ ಯಾವ್ಯಾವ ಬೀದಿ ಯಾವ್ಯಾವ ವಾರ್ಡಿಗೆ ಬರುತ್ತೆ ಎಂಬುದರ ಬಗ್ಗೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ.